ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಯಾರ್ಯಾರು ಇನ್ನೂ ಈಶ್ವರಿ ಕುಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಅದು ಮನೆಯಲ್ಲಿರುವಂತಹ ರೇಷನ್ ಅಕ್ಕಿಯಿಂದನೇ ನಾವು ಹೋಟೆಲ್ ಥರನೇ ತುಂಬ ಅದ್ಭುತವಾಗಿ ಮತ್ತು ಸೇಮ್ ಹೋಟೆಲಲ್ಲಿ ಯಾವ ರೀತಿ ಕಲರ್ ಇರುತ್ತೋ ಅದೇ ಥರ ಕ್ರಿಸ್ಪಿಯಾಗಿ ಕೂಡ ಮಾಡ್ಬೋದು. ನೋಡಿ, ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ದೋಸೆ ಅಂತೂ ರೆಡಿಯಾಗಿದೆ ಅಂತ. ಬನ್ನಿ ಹಾಗಾದರೆ ದೋಸೆನ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಬೌಲಿಂದ 3 ಬೌಲ್ನಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. 3 ಬೌಲು ರೇಷನ್ ಅಕ್ಕಿ ತಗೊಂಡ್ರೆ ಅರ್ಧ ಬೌಲ್ನಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ಅರ್ಧ ಕಾಳು ಸಾಕು, ಜಾಸ್ತಿ ಹಾಕ್ಕೊಳ್ಬೇಡಿ. ಅರ್ಧ ಕಾಳು ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ನಂತರ ಸ್ವಲ್ಪ ತೊಗರಿಬೇಳೆ, 1-2 ಸ್ಪೂನ್ನಷ್ಟು, 2 ಸ್ಪೂನ್ನಷ್ಟು ಕಡಲೆಬೇಳೆ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಒಂದು ಅರ್ಧ ಲೋಟದಕ್ಕಿಂತ ಕಡಿಮೆ ಸಾಬುದಾನ ಸಬ್ಬಕ್ಕಿ, ಎಲ್ಲವನ್ನು ಒಂದು 3-4 ಸರಿ ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ. ಅಕ್ಕಿಯಲ್ಲಿ ಧೂಳಿನಂಶ ಜಾಸ್ತಿ ಇರುತ್ತೆ. ರೇಷನ್ ಅಕ್ಕಿ ಅಂದಮೇಲೆ ಸ್ವಲ್ಪ ಗಲೀಜಂತೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ 4-5 ಸರಿ ವಾಶ್ ಮಾಡಿ ನೀರನ್ನು ಹಾಕಿ ಮುಚ್ಚಿಬಿಟ್ಟು ಒಂದು 5-6 ಗಂಟೆ ಕಾಲ ನೆನೆಯಲಿಕ್ಕೆ ಬಿಡಬೇಕಾಗತ್ತೆ. ನೋಡಿ, ಇವಾಗ 6 ಗಂಟೆ ನಂತರ ನಾನು ರುಬ್ಬಕ್ಕೆ ಶುರು ಮಾಡ್ಕೊಳ್ತೀನಿ. ಅವಲಕ್ಕಿ ಬದಲಿಗೆ ನಾವಿಲ್ಲಿ ಕಡಲೆಪುರಿನ ಸೇರಿಸಬೇಕಾಗುತ್ತೆ. ನೋಡಿ, ಚೆನ್ನಾಗಿ ನೆನೆದಿದೆ. ತಗೊಂಡಿರುವಂತಹ ಕಡಲೆಪುರಿನ ನೀರಲ್ಲಿ ನೆನೆಸಿ ಚೆನ್ನಾಗಿ ಹಿಂಡಿಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಒಂದು ಟೈಮ್ಗೆ ನಾವು ರುಬ್ಬಕ್ಕೆ ಎಷ್ಟು ಅಕ್ಕಿ ಬೇಳೆನ ಸೇರಿಸ್ತೀವೋ ಅಷ್ಟು ಹಾಕಿ, ಆನಂತರ ತಗೊಂಡಿರುವಂತಹ ಕಡಲೆಪುರಿಯನ್ನು ನೆನೆಸಿ ಹಿಂಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಅದಕ್ಕೆ ರುಬ್ಬಕ್ಕೆ ಬೇಕಾಗಿರುವಷ್ಟು ನೀರನ್ನು ತಗೊಂಡು ಫೈನ್ ಪೇಸ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಹಿಟ್ಟು ಯಾವ ಥರ ಇರಬೇಕು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕೈಯಲ್ಲಿ ತಗೊಂಡು ನಾವು ಈ ಥರ ಪೂರ್ತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ನೋಡಿದ್ರೆ ಎಲ್ಲೂ ಕೂಡ ನಮಗೆ ತರಿತರಿಯಾಗಿರುವಂತಹ ಅಂಶ ಬರಲೇಬಾರ್ದು. ಪೂರ್ತಿಯಾಗಿ ನೈಸಾಗಿ ಹಿಟ್ಟಂತೂ ರೆಡಿಯಾಗಿರಬೇಕು. ಎಷ್ಟು ನೈಸಾಗಿ ಹಿಟ್ಟನ್ನು ರೆಡಿ ಮಾಡ್ತೀರೋ ಅಷ್ಟೊಂದು ಚೆನ್ನಾಗಿ ದೋಸೆ ಬರುತ್ತೆ. ಅದೇ ಥರ ನಾನು ಎಲ್ಲ ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಹಿಟ್ಟಂತೂ ಇಷ್ಟಿದೆ. ಅದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಳಿಗಾಲ ಆದರೆ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಫಾಸ್ಟಾಗಿ ಒಂದೇ ರೂಟಲ್ಲಿ, ಅಷ್ಟು ಬೇಗ ಹಿಟ್ಟು ಹುದುಗುತ್ತೆ. ಇದು ಬೇಸಿಗೆ ಕಾಲ ಇರೋದ್ರಿಂದ ನಾನು ಜಸ್ಟ್ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಬೆಳಗ್ಗೆ ಅನ್ನೋಷ್ಟರಲ್ಲಿ ಫುಲ್ಲು ಉಕ್ಕಿ ಕೆಳಗಡೆ ಎಲ್ಲ ಚೆಲ್ಲಿತ್ತು. ನಾನು ರಾತ್ರಿ ಕೆಳಗಡೆ ತಟ್ಟೆ ಇಡೋದನ್ನು ಮರೆತುಬಿಟ್ಟಿದ್ದೆ. ನೋಡಿ, ಫುಲ್ಲಾಗಿ ಬಂದುಬಿಟ್ಟಿತ್ತದು. ಮತ್ತು ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಹಿಟ್ಟು ಅರ್ಧ ಭಾಗ ಇತ್ತು, ಇವಾಗ ಪೂರ್ತಿ ಮೇಲ್ಗಡೆ ಎಲ್ಲ ಬಂದಿತ್ತು. ಅದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಕಲಿಸ್ತಾ ಇರುವಂತಹ ಸ್ಪೀಡ್ಗೆ ಹಿಟ್ಟು ಉದುಗಿರೋದೆಲ್ಲ ಕೆಳಗಡೆ ಹೋಗ್ತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ ಸಕ್ಕರೆ, ನಂತರ ಓಂಕಾಳನ್ನು ಹಾಕಲೇಬೇಕು. ದೋಸೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇದ್ದರೆ ಓಂಕಾಳು ಹಾಕಿ ದೋಸೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಆಗಲ್ಲ. ಆ ಕಾರಣಕ್ಕೆ ಓಂಕಾಳನ್ನು ಮಿಸ್ ಮಾಡಬೇಡಿ. ಇದು ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ. ಆನಂತರ ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿ ಮಾಡೋದು ಹೇಗಂತ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಬೌಲ್ನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಮೇಲ್ಗಡೆ ಇರುವಂತಹ ಬ್ಲ್ಯಾಕ್ ಪೋರ್ಷನ್ನ ರಿಮೂವ್ ಮಾಡಿ ಚಿಕ್ಕದಾಗಿ ತೆಂಗಿನಕಾಯಿ ಪೀಸನ್ನು ಕಟ್ ಮಾಡಿ 1 ಇಂಚಿನಷ್ಟು ಶುಂಠಿ ಹಾಕಿದ್ದೀನಿ. ಯಾವ ಕಪ್ಪಲ್ಲಿ ನೀವು ತೆಂಗಿನಕಾಯಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉರಿಗಡಲೆ, ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಜೀರಿಗೆ ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕಿ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ರುಬ್ಬಬೇಕಾದ್ರೆ ಜಾಸ್ತಿ ನೀರನ್ನು ಯೂಸ್ ಮಾಡಬೇಡಿ, ಸ್ವಲ್ಪ ಗಟ್ಟಿಯಾಗಿ ಇರಲಿ, ನೈಸಾಗಿ ರುಬ್ಕೊಳ್ಳಿ. ಹಾಗೆ ಅದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆನ ಸೇರಿಸ್ಕೊಳ್ಬೇಕಾಗತ್ತೆ. ಒಗ್ಗರಣೆ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ದೋಸೆ ತವೆನ ಇಟ್ಟಿದ್ದೀನಿ. ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕಾಗುತ್ತೆ. ನಂತರ ಎಣ್ಣೆನ ಪೂರ್ತಿಯಾಗಿ ಹಚ್ಚಿಬಿಟ್ಟು ಸ್ವಲ್ಪ ಹೀಟನ್ನು ಕಡಿಮೆ ಮಾಡೋಕ್ಕೋಸ್ಕರ ನೀರನ್ನು ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ. ಒರೆಸ್ಕೊಂಡ ನಂತರ ದೋಸೆನ ಹಾಕ್ತಾಯಿದ್ದೀವಿ. ನೋಡಿ,
ನಿಮಗೆ ಗೊತ್ತಾಗುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ. ಅವಲಕ್ಕಿ ಬದಲು ಕಡಲೆಪುರಿ ಹಾಕಿ ದೋಸೆನ ಮಾಡಿ. ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. 100% ಹೋಟ್ಲಲ್ಲಿ ಸಿಗೋ ಥರನೇ ಇರುತ್ತೆ. ಇದಕ್ಕೆ ನೀವು ಬೇಕಂದರೆ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ, ಯಾವುದು ಇಲ್ಲ ಅಂದರೆ ತುಪ್ಪ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಷ್ಟು ಜಾಸ್ತಿ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಳ್ತೀರೋ ಅಷ್ಟೊಂದು ಚೆನ್ನಾಗಿ ಮತ್ತು ತುಂಬ ಶೈನಿಂಗಾಗಿ ಟೇಸ್ಟ್ ಅಂತೂ ಸೇಮ್ ಹೋಟ್ಲಲ್ಲಿ ನಾವು ದೋಸೆ ತಿಂತೀವಲ್ಲ ಅದೇ ಥರನೇ ಬರುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಂದು ಬಣ್ಣಕ್ಕೆ ದೋಸೆ ಕೂಡ ತಿರುಗಿದೆ. ನಾನು ದೋಸೆನ ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಅದ್ಭುತವಾದ ಕಲರ್ ಅಂತೂ ರೆಡಿಯಾಗಿದೆ. ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೋಲ್ ಮಾಡ್ಕೊಳ್ಳಿ. ನೋಡಿ ತುಂಬ ಅದ್ಭುತವಾದಂತಹ ದೋಸೆ ಅಂತೂ ರೆಡಿಯಾಗಿದೆ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಲೇಬೇಕು. ಅದೇ ಥರನೇ ನಾನು ಇನ್ನೊಂದು ದೋಸೆನೂ ಕೂಡ ಹಾಕ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಮತ್ತು ಎಣ್ಣೆ ಹಚ್ಚಿ ನೀರನ್ನು ಹಾಕಿ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಮತ್ತೆ ಒಂದು ದೋಸೆನ ಹಾಕ್ತಾ ಇದ್ದೀನಿ. ನೀವು ಎಷ್ಟು ದೋಸೆನಾದರೂ ಮಾಡಿ, ಪ್ರತಿಯೊಂದು ದೋಸೆಗೂ ನೀರನ್ನು ಹಾಕಿ ಕಾಟನ್ ಬಟ್ಟೆಯಿಂದ ಒರೆಸಿ ಮಾಡೋದ್ರಿಂದ ದೋಸೆ ತವೆಗೆ ಹಿಡಿಯೋದಿಲ್ಲ, ಬೇಗ ಎದ್ದೇಳುತ್ತೆ. ಆ ಕಾರಣಕ್ಕೋಸ್ಕರ ಈ ಮೆಥಡನ್ನು ಫಾಲೋ ಮಾಡಿ. ನೋಡಿ ತುಂಬ ಅದ್ಭುತವಾದಂತಹ ರುಚಿಕರವಾದಂತಹ ದೋಸೆ ಹಾಗೂ ಚಟ್ನಿನ ನಾನು ಮಾಡಿ ತೋರಿಸಿದ್ದೀನಿ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನೂ ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಈ ಮೆಥಡಲ್ಲಿ ದೋಸೆ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಒಂದ್ಸರಿ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಾ ತುಂಬ ರುಚಿಯಾಗಿದೆ, ಅದ್ಭುತವಾಗಿದೆ ಅಂತ. ಮನೇಲಂತೂ ರೇಷನ್ ಅಕ್ಕಿ ಇದ್ದೇ ಇರುತ್ತೆ. ದೋಸೆ ತಿನ್ಬೇಕು ಅನ್ನಿಸ್ದಾಗ ಹೋಟ್ಲಿಗೆ ಹೋಗೋ ಬದಲು ಮನೇಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವೇ ಮಾಡಿಕೊಂಡು ತಿಂದಿದ್ದೀವಿ ಅನ್ನುವಂತಹ ತೃಪ್ತಿ ಇರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡ್ತೀರಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.